ಈಗ ನಿನ್ನೆ ಮೊನ್ನೆ ಮುಖ್ಯಮಂತ್ರಿಗಳು ಜೊತೆಯಲ್ಲೇ ಕರ್ಕೊಂಡು ಹೋಗಿದ್ರಲ್ಲ ಆ ಸಾಯಿ ಬಡಾವಣೆ, 5-6 ವರ್ಷದಿಂದ ಈ ಸಮಸ್ಯೆ ನಿರಂತರವಾಗಿದೆ. ನಾನು BJP ಸರ್ಕಾರ ಇದ್ದಾಗ, ನನ್ನ ಸರ್ಕಾರ ತೆಗೆದ್ರು 14 ತಿಂಗಳಿಗೆ, BJP ಸರ್ಕಾರ ಇದ್ದಾಗ ಅಲ್ಲಿ ಇದೇ ರೀತಿ ಮಳೆ ನೀರೇನು ಬಂತು, ಪಾಪ ಜನ ಎಲ್ಲ ಹೋಟ್ಲುಗಳಲ್ಲಿ ಅಲ್ಲಿ ಇಲ್ಲಿ ಹೋಗಿ ಮನೆ ಖಾಲಿ ಮಾಡಿ ಹೋಗಿ ಬಾಡಿಗೆಗೆ ಒಂದು 2-3 ದಿನ ಇದ್ರಲ್ಲ, ಆ ಜಾಗಕ್ಕೆ ಇನ್ಸ್ಪೆಕ್ಟ್ ಮಾಡಿದಾಗ ನಾನೇ ಬೈರತಿ ಬಸವರಾಜ್ ಮಂತ್ರಿಗಳಿದ್ದರು BJP ಸರ್ಕಾರದಲ್ಲಿ, ನಾನೇ ಅವ್ರಿಗೆ ಫೋನ್ ಮಾಡಿದೆ, ಏನು ಮಂತ್ರಿಯಾಗಿ ಏನು ನೀನು ಕೆಲಸಗಳನ್ನು ಸರಿಪಡಿಸ್ಕೊಳ್ಳೋದಲ್ಲ ಒಂದು ಕ್ಷೇತ್ರದಲ್ಲಿ, ಇಲ್ಲಿ ನೋಡಿದ್ರೆ ಪರಿಸ್ಥಿತಿಗಳು ಹೊಟ್ಟೆ ಹೊರದೋಗುತ್ತೆ ಅಂತ ನಾನು ಫೋನ್ ಮಾಡಿದೆ. ಆಗ ನನಗೆ ಅವ್ರು ಹೇಳಿದ್ರು, ಇಲ್ಲ 6 ತಿಂಗಳಲ್ಲಿ ಅದನ್ನು ಸೆಟೇಟ್ ಮಾಡೋಕ್ಕಾಗಲೇ ನಾನು ತೀರ್ಮಾನ ತಗೊಂಡಿದ್ದೀನಿ, ಮುಖ್ಯಮಂತ್ರಿಗಳನ್ನ ಒಪ್ಪಿಸ್ತಾ ಇದ್ದೇನೆ, ಒಂದು ರೈಲ್ವೆ ಲೈನ್ ಏನಿದೆ ಅಲ್ಲಿ 2 ಹೊಸದಾಗಿ ಮತ್ತೆ ಆ ನೀರು ಹೋಗ್ತಕ್ಕಂಥದ್ದಕ್ಕೆ ಏನು ಕಾರ್ಯಕ್ರಮ ಕೊಡಬೇಕಾಗಿದೆ ಅದನ್ನು ಮಾಡ್ತಕ್ಕಂಥದ್ದಕ್ಕೆ ಒಂದು 19 ಕೋಟಿ ದುಡ್ಡು ಬೇಕಿದೆ. ಅದನ್ನು ನಮ್ಮ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತಾ ಇದ್ದೇನೆ. ಆ ಕಡೆ ಬ್ರಿಡ್ಜಿಂದ ಆ ಕಡೆ ಆ್ಯಕ್ಚುಲಿ ನಮ್ಮ ರಾಜಕಾಲುವೆನ ಅಗಲೀಕರಣ ಮಾಡಿ ನೀರು ಹೋಗೋದಕ್ಕೆಲ್ಲ ಸೆಟ್ರೇಟ್ ಮಾಡಿದ್ದೀವಿ. ಇಲ್ಲಿಗೆ ಒಂದು ಈ ಸಾಯಿ ಲೇಔಟ್ಗೆ ಒಂದು ಕಡೆ ಸರ್ವಜ್ಞನಗರದ್ದು ಜಾರ್ಜ್ ಕಾನ್ಸ್ಟಿಟ್ಯೂನ್ಸಿಯಿಂದ ದಾಸರಹಳ್ಳಿ, ಕೃಷ್ಣ ಬೈರೇಗೌಡರ ಕಾನ್ಸ್ಟಿಟ್ಯೂನ್ಸಿ ಬ್ಯಾಟರಾಯನಪುರ, ಈ ಹಲವಾರು ಭಾಗದಿಂದ ಒಂದು 7-8 ವಿಧಾನಸಭಾ ಕ್ಷೇತ್ರದಿಂದ ನೀರು ಬಂದಲ್ಲಿ ಆ ಬ್ರಿಡ್ಜ್ ಹತ್ರ ನಿಲ್ತಾ ಇದೆ. ಅದಕ್ಕೋಸ್ಕರ ನಾನು ಆ್ಯಕ್ಚುಲಿ ಕಾರ್ಯಕ್ರಮಕ್ಕೆ ಅದನ್ನು ಸೆಟ್ರೇಟ್ ಮಾಡಿ ಪ್ರಯತ್ನ ಪಡ್ತೀನಿ, ಒಂದು 6 ತಿಂಗಳು ಸರಿಯಾಗುತ್ತೆ ಅಂತ ಹೇಳಿದರು. ಅದರ ಮೇಲೆ 19 ಕೋಟಿ ಬಸವರಾಜ ಬೊಮ್ಮಾಯಿ ಕಾಲದಲ್ಲಿ ಹಣ ರಿಲೀಸು ಆಯಿತು. ಯಾರೋ ಹೈದರಾಬಾದ್ನ ಕಾಂಟ್ರಾಕ್ಟರು, ಕೆಲಸನೂ ಪ್ರಾರಂಭ ಆಯಿತು. ಸರ್ಕಾರ ಹೋಯಿತು, ಈ ಸರ್ಕಾರ ಬಂತು, ಆ ಕಾಂಟ್ರಾಕ್ಟ್ರಿಗೆ ದುಡ್ಡು ಕೊಡಲಿಲ್ಲ, ಅವನ ಕೆಲಸ ನಿಲ್ಲಿಸ್ತಾ ಸ್ಲೋ ಡೌನ್ ಆಯ್ತು. ಇಲ್ಲದೆ ಹೋಗಿ ಇಷ್ಟೊತ್ತಿಗೆ ಕೆಲಸ ಮುಗೀತಿತ್ತು. ಮುಖ್ಯಮಂತ್ರಿಗಳಿಗೆ ಬರೀ ರೋಡ್ ಶೋ ಮಾಡ್ಕೊಂಡು AC ಕಾರಲ್ಲಿ AC ಬಸ್ಸಲ್ಲಿ ಸುಮ್ಮನೆ ಕಾಟಾಚಾರದ ನಗರ ಪ್ರದಕ್ಷಿಣೆ ಮಾಡೋದು ಏನು ಉಪಯೋಗ ಆಗುತ್ತೆ? ಬೆಂಗಳೂರಿನ ಅರ್ಧಕ್ಕರ್ಧ ನಗರ ನೀರಿನಲ್ಲಿ ಮುಳುಗೋಯ್ತು. ನಾನು ಮಾಧ್ಯಮ ಸ್ನೇಹಿತರುಗಳಿಗೆ ಮನವಿ ಮಾಡ್ತಕ್ಕಂಥದ್ದು, ಯಾರೋ ತಪ್ಪು ತಿಳ್ಕೋಬೇಡಿ, ಆ ಪರಿಸ್ಥಿತಿ ನೋಡಿ ನಿಮ್ಮ ಡ್ಯೂಟಿ ನೀವು ಮಾಡಿದ್ದೀರಿ. ಎಲ್ಲ ಪಕ್ಷಗಳನ್ನು ದೋಷ ಕೊಟ್ಟು ಎಲ್ಲ ಪಕ್ಷಗಳು ಇವತ್ತು ಹಲವಾರು ಎಲ್ಲ ಪಕ್ಷಗಳಲ್ಲಿ ಇರ್ತಕ್ಕಂಥ ಲೀಡರ್ಗಳು, ಅದು ಹಲವಾರು ಮಲ್ಟಿ ಸ್ಟೋರ್ಡ್ ಬಿಲ್ಡಿಂಗ್ಗಳು, ಹಲವಾರು ರಾಜಕಾಲುವೆಗಳು ಮುಚ್ಚಿ ಇದಕ್ಕೆಲ್ಲ ಕಾರಣಕರ್ತರಿದ್ದಾರೆ ಅಂತಕ್ಕಂಥದ್ದು ಭಾಳ ನೋವಿನಿಂದಲೇ ನೀವು ಮಾಧ್ಯಮಗಳಲ್ಲಿ ಬಿತ್ತರಿಸಿದ್ದೀರಿ. ನಾನು ತಪ್ಪು ಅಂತ ಹೇಳಲ್ಲ, ಆದರೆ ಒಂದು ನಾಡಿನ ಜನತೆಗೆ ಮನವಿ ಮಾಡೋದು ನಿಮ್ಮ ಮುಖಾಂತರ. ನಾನು ಇದ್ದಿದ್ದು 2 ಬಾರಿ, ಒಂದು 20 ತಿಂಗಳು, ಒಂದು ಬಾರಿ 14 ತಿಂಗಳು. ಎಂದೂ ಸಹ ನನ್ನ ಕಾರ್ಯಕರ್ತರಿಗೆ ಸರ್ಕಾರದ ರಾಜಕಾಲುವೆನಾಗಲಿ ಇಲ್ಲ ಕಾನೂನು ಬಾಹಿರವಾಗಿ ಬಿಲ್ಡಿಂಗ್ಗಳು ಕಟ್ತಕ್ಕಂಥಕ್ಕೆ ನಾನು ಎಂದೂ ಸಹ ಯಾರಿಗೂ ಅವಕಾಶ ಕೊಟ್ಟಿಲ್ಲ. ನಾನಿದ್ದಂಥ ಅವಧಿನ ಎಲ್ಲ ಪಕ್ಷಗಳು ಒಂದೇ ಅಂತಕ್ಕಂಥ ಒಂದು ಮಾತೇನಿದೆ. ಸ್ವಲ್ಪ ನನ್ನ ಮನಸ್ಸಿಗೂ ನೋವಾಯಿತು, ನಾನು ಮಾಡಿದ ತಪ್ಪೇನಪ್ಪ ಅಂತೇಳಿ. ಅದಕ್ಕೆ ನಾನು ಕ್ಲಾರಿಫಿಕೇಷನ್ ಕೊಡ್ತಾ ಇದ್ದೀನಿ ಬೆಂಗಳೂರು ನಾಗರಿಕರಿಗೆ. ಇವತ್ತು ನಾನು ಹೇಳಿದಾಗೆ ನನ್ನ ಪಕ್ಷದ ಶಾಸಕರೇ ಕಡಿಮೆ. ಅದೆಲ್ಲ ಒಂದು ಬಾರಿ ಅದು ನಮ್ಮ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಗೋಪಾಲಯ್ಯನ ಗೆಲ್ಲಿಸಿದ್ರೆ ಅವರು BJP ಹೋದರು, ಬಟ್ ಕೆಲಸ ಮಾಡಿದ್ದಾರೆ ಸ್ವಲ್ಪ ಕಾನ್ಸ್ಟಿಟ್ಯೂನ್ಸಿಯಲ್ಲಿ, ನಾನು ಕೆಲಸ ಮಾಡಿಲ್ಲ ಅಂತ. ಇನ್ನೊಂದು ಬಾರಿ ದಾಸರಹಳ್ಳಿಯಿಂದ ಒಂದು ಸೀಟ್ ಗೆಲ್ಲಿಸಿದ್ರು. ಹಿಂದೆ ಒಂದು ಬಾರಿ 2 ಜನವೋ 3 ಜನವೋ ಇದ್ದರು, ಜಮೀರು ಪತ್ಯ ಇನ್ನೊಂದಿಬ್ಬರು ಇದ್ದರು, ಪುಲಕೇಶಿ ನಗರದ ಕ್ಯಾಂಡಿಡೇಟ್, ಅವರು ಎಲ್ಲ ಬಿಟ್ಟು ಹೋದರು. ನನ್ನ ಪಕ್ಷದಲ್ಲೇನಿಲ್ಲ. ನಾನು ವಿರೋಧ ಪಕ್ಷದಲ್ಲಿದ್ದಾಗ
ಸರ್ಕಾರನ ಎಚ್ಚರಿಸಬಹುದು ಅಷ್ಟೆ, ನನ್ನ ಡ್ಯೂಟಿ ಮಾಡ್ಬೋದು. ಅಧಿಕಾರದಲ್ಲಿದ್ದಾಗ ಬೆಂಗಳೂರು ನಗರಕ್ಕೆ ಬಹುಶಃ ನಾನು ಎರಡೂ ಪಕ್ಷಗಳಿಗೂ ಸವಾಲಾಗ್ತೀನಿ. ನನ್ನ ಸ್ನೇಹಿತರಿಗೂ BJP ಜೊತೆ ನಾನು ಸೇರಿ ಸರ್ಕಾರ ಮಾಡಿದಾಗ ಏನು ಬೆಂಗಳೂರು ನಗರದ ಅಭಿವೃದ್ಧಿಗೆ ಚಾಲನೆ ಕೊಟ್ಟು 25,000 ಕೋಟಿ JNNURM ಸ್ಕೀಮ್ ತಂದಿದ್ದು ಯಾಕೆ ತಂದಿದ್ದು? ಕೇಂದ್ರ ಸರ್ಕಾರ ತಂದರು. ಅವತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತಕ್ಕಂಥದ್ದನ್ನು ರಚನೆ ಮಾಡ್ತಕ್ಕಂಥದ್ದಕ್ಕೆ ನಾನು ಇವ್ರು ಯಾರನ್ನೂ ಕೇಳಲಿಲ್ಲ. ನಿಮ್ಗೆ ಹೇಳಬೇಕು ಅನ್ನೋದಾದ್ರೆ ತೀರ್ಮಾನ ತಗೊಂಡೆ, ಸಮಯ ವ್ಯರ್ಥ ಮಾಡಿದೆ. ಅವತ್ತು 110 ಹಳ್ಳಿ, 7 ನಗರಸಭೆ, 1 ಪಟ್ಟಣ ಪಂಚಾಯತಿ ಸೇರಿಸಿ ಬೃಹತ್ ಮಹಾನಗರ ಪಾಲಿಕೆ ಮಾಡೋಕ್ಕೆ ಕಾರಣ ಈ ಕೇಂದ್ರ ಸರ್ಕಾರದಿಂದ ಒಂದು ನಗರದ ಅಭಿವೃದ್ಧಿಗೋಸ್ಕರವಾಗಿ ಒಂದು ಸ್ಕೀಮ್ ತಂದರು, JNNURM ಸ್ಕೀಮ್ನ. ಅದರಲ್ಲಿ ಬೆಂಗಳೂರು ಮತ್ತು ಮೈಸೂರು ಎರಡು ನಗರಕ್ಕೆ 25,000 ಕೋಟಿ ಮುಂದಿನ 5 ವರ್ಷದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ದುಡ್ಡು ದೊರಕ್ತಾ ಇತ್ತು. 35% ಕೇಂದ್ರ ಸರ್ಕಾರ, 35% ರಾಜ್ಯ ಸರ್ಕಾರ, ಇನ್ನುಳಿದಿದ್ದು ಸ್ಥಳೀಯ ಸಂಸ್ಥೆ, ಅದು ಮಹಾನಗರ ಪಾಲಿಕೆ. ಆ ಹಿನ್ನೆಲೆಯಲ್ಲಿ 25,000 ಕೋಟಿ ದುಡ್ಡು ಬರ್ತಕ್ಕಂಥದ್ದೇನಿತ್ತು, ಅದಕ್ಕೋಸ್ಕರ ನಾನು ಬೃಹತ್ ಮಹಾನಗರ ಪಾಲಿಕೆ ಅಂತ ಹೇಳಿ 7 ನಗರಸಭೆಗಳನ್ನು ಇಲ್ಲಿ ಸೇರಿಸಿದೆ. 7 ನಗರಸಭೆಗಳಲ್ಲಿ ಯಾವ ರೀತಿ ಕೆಲಸಗಳಾಗ್ತಾ ಇತ್ತು, ಬೆಂಗಳೂರು ಔಟ್ಸ್ಕರ್ಟ್ನಲ್ಲಿ ಯಾವ ರಸ್ತೆಗಳು ಡಾಂಬರೀಕರಣ ಆಗಿತ್ತು, ಕುಡಿಯೋ ನೀರಿನ ಸಮಸ್ಯೆಗಳೇನಿತ್ತು, ಇವತ್ತು ಅದಕ್ಕೆಲ್ಲ ಒಂದು ಸೊಲ್ಯೂಷನ್ನು ಸಿಗಲಿಕ್ಕೆ ನಾನು ಅವತ್ತು ತೆಗೆದುಕೊಂಡಂಥ ನಿರ್ಧಾರ ಕಾರಣ. ಆದರೆ 25,000 ಕೋಟಿನೂ ಸಹ ಎಷ್ಟರ ಮಟ್ಟಿಗೆ ಗುಣಾತ್ಮಕವಾದಂಥ ಕೆಲಸಕ್ಕೆ ಉಪಯೋಗ ಮಾಡಿದ್ದಾರೆ ಅದರ ಬಗ್ಗೆ ನಾನೀಗ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಅದು ಮುಗಿದೋಗಿರೋ ಒಂದು ಪ್ರಕರಣ. ನಮ್ಮ ದೂರದೃಷ್ಟಿ ಯಾವ ರೀತಿ ಇತ್ತು ಅನ್ನೋದು ನಿಮ್ಮ ಗಮನಕ್ಕೆ ತರ್ತಿದ್ದೀನಿ. ಅದು ಸಂಪೂರ್ಣ ಸರ್ಕಾರ ನನ್ನ ಕೈ ಕೊಡದೇ ಇದ್ರು ಯಾವ ರೀತಿ ಕೆಲಸ ಮಾಡಿದ್ದೀವಿ ಅಂತ ಹೇಳಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.